ರಾಜ್ಯದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತದಾನವಾಗ್ತಾ ಇದೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಮೆರಿಕಾದಿಂದ ಬಂದು ಮತವನ್ನ ಚಲಾಯಿಸಿದ್ದಾರೆ ಯುವತಿಯೊಬ್ಬರು. ತಾಯಿಯ ಜೊತೆಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ಅನುಷಾ. ಶಿಗ್ಗಾವಿಯ ದೇಸಾಯಿ ಶಾಲೆಯಲ್ಲಿ ಮತದಾನವನ್ನ ಮಾಡಿರುವಂಥದ್ದು. ಒಳ್ಳೆ ವ್ಯಕ್ತಿಪರ ಮತವನ್ನ ಚಲಾಯಿಸುವುದು ನಮ್ಮ ಹಕ್ಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲರೂ ಕಡ್ಡಾಯವಾಗಿ ಮತವನ್ನ ಚಲಾಯಿಸಿ ಅಂತ ಹೇಳಿ ಯುವತಿ ಅನುಷಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮೆರಿಕಾದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಾಯಿಯ ಜೊತೆಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ಅನುಷಾ ಅವರು. ಶಿಗ್ಗಾವಿಯ ದೇಸಾಯಿ ಶಾಲೆಯಲ್ಲಿ ಮತದಾನವನ್ನ ಮಾಡುವ ಮೂಲಕ ಯುವ ಸಮುದಾಯಕ್ಕೆ ಮಾದರಿಯಾಗಿರುವಂಥದ್ದು. ಇಲ್ಲೇ ಇದ್ದು ಮತದಾನ ಮಾಡೋರಿಗೆ, ಹಿಂದೂ ಮುಂದೆ ನೋಡೋರಿಗೆ ಮಾದರಿ ನಡೆದಿರುವಂಥದ್ದು. ಅದರಲ್ಲೂ ಮಹಿಳಾ ಮತದಾರರು ಹೆಚ್ಚು ಮತದಾನ ಮಾಡಲಿಕ್ಕೆ ಆಗಮಿಸಿರುವಂಥದ್ದು. ಈಗ ನಮ್ಮ ಜೊತೆಗೆ USA ಇಂದ ಅವರು ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನ ಮಾತಾಡ್ತೀನಿ. ಮೇಡಮ್, ಮತದಾನ ಅನ್ನೋದು ಭಾಳಷ್ಟು ಪ್ರಾಮುಖ್ಯತೆ. ನೀವು ಮತದಾನ ಮಾಡಿದಿರಿ, USA ದಲ್ಲಿ ಏನು ಕೆಲಸ ಮಾಡ್ತೀರಿ? ನಾನು ಆಸ್ಟಿನ್ ಟೆಕ್ಸಸ್ ಆಸ್ಟಿನ್ ಅನ್ನೋ ಸ್ಟೇಟಲ್ಲಿ ಇರ್ತೀನಿ, US ಅಲ್ಲಿ. ಕಡ್ಡಾಯ ಮತದಾನ ಮಾಡಲೇಬೇಕು, ಇದು ನಮ್ಮೆಲ್ಲರ ಹಕ್ಕು ಹೌದು. ಸೊ ಅದಕ್ಕೆ ಇಲ್ಲಿ ಬಂದಾಗ ಮತದಾನ ಮಾಡಿ, ಇದು ನನ್ನ ಲಕ್ ಆ್ಯಕ್ಚುಲಿ. ನಾ ಬಂದ ಟೈಮ್ಗೆ ಎಲೆಕ್ಷನ್ ನಡೀತಿದೆ. ಸೊ ಈಗ ಮತದಾನ ಮಾಡಿ ಮತ್ತೆ ವಾಪಸ್ ನಾವು USA ಹೋಗೋ ತಯಾರಿಯಲ್ಲಿದ್ದೀವಿ. ಪ್ರಜಾಪ್ರಭುತ್ವ ನಮ್ಮ ದೇಶದ ಭಾಳಷ್ಟು ಎಲ್ಲರಿಗೂ ಕೂಡ ಮತದಾನ ಕೊಟ್ಟಿರುವಂಥದ್ದು. ಎಂಥ ವ್ಯಕ್ತಿಗೆ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೀರಿ ಮೇಡಮ್? ಖಂಡಿತವಾಗ್ಲೂ ಒಬ್ಬ ನಾಯಕತ್ವ ಗುಣ ಇರೋಂತಹ ಒಬ್ಬ ವ್ಯಕ್ತಿನ ಆರಿಸ್ತಾ ಇರೋದು ನಮ್ಮೆಲ್ಲರ ಕರ್ತವ್ಯನೂ ಹೌದು. ನಮಗೂ ಒಂದು ಐಡಿಯಾ ಇದೆ, ಯಾರು ಎಂಥ ನಾಯಕ ಬೇಕು, ಎಂಥವ್ರು ಆರಿಸಿ ಬಂದರೆ ನಮ್ಮ ಕ್ಷೇತ್ರ ಇನ್ನೂ ಉನ್ನತಿಯನ್ನು ಪಡೆಯುತ್ತೆ ಅನ್ನೋದು ನಮಗೂ ಒಂದು ಕ್ಲಾರಿಟಿ ಇದೆ. ಸೊ ಅದ್ರ ಮೇಲೆ ನಾವು ಮತದಾನ ಮಾಡ್ತಿದ್ದೀವಿ. ಇದಿಷ್ಟು ಅಂದರೆ ಎಲ್ಲ ಜನರು ಕೂಡ ಮತದಾನ ಮಾಡಬೇಕು. ಮತದಾನ ಅನ್ನೋದು ನಮ್ಮ ಹಕ್ಕು. ನಾನು ಕೂಡ US ಇಂದ ನನಗೆ ಬಂದಿದ್ದೆ, ಆದರೆ ನನಗೆ ಮತದಾನ ಮಾಡುವಂಥ ಹಕ್ಕು ಸಿಕ್ಕಿದೆ. ನನಗೂ ಕೂಡ ಒಳ್ಳೆಯ ವ್ಯಕ್ತಿಗೆ, ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಗೆ ನಾನು ಕೂಡ ಮತದಾನ ಮಾಡಿರುವಂಥದ್ದು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರೋ ಪಬ್ಲಿಕ್ TV, ಹಾವೇರಿ. ಊರಲ್ಲೇ ಇದ್ದು ಮನೆಯಲ್ಲೇ ಇದ್ದು ಮತದಾನ ಮಾಡೋದಕ್ಕೆ ಹಿಂದು ಮುಂದೆ ನೋಡುವಂತಹ ಯುವ ಸಮುದಾಯಕ್ಕೆ ಅನುಷಾ ಅವರು ಮಾದರಿಯಾಗಿರುವಂಥದ್ದು. ಅಮೆರಿಕಾದಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ತಾಯಿಯ ಜೊತೆಗೆ ಹೋಗಿ ಮತದಾನವನ್ನು ಮಾಡಿರುವಂಥದ್ದು. ಎಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡಿ ನಮ್ಮ ನಾಯಕರನ್ನು ಆಯ್ಕೆ ಮಾಡಲಿಕ್ಕಿರಲಿಕ್ಕೆ ಇರುವಂತಹ ಒಂದು ಸದಾವಕಾಶ ಇದು. ಎಲ್ಲರೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳಿ ಅಂಥೇಳಿ ಮತದಾರರಿಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಶಿಗ್ಗಾವಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಮತದಾನದ ಪ್ರಕ್ರಿಯೆ ಚುರುಕುಗೊಳ್ತಾ ಇದೆ. ಇಲ್ಲಿಯವರೆಗೂ 10% ಮತದಾನ ಆಗಿರುವಂಥದ್ದು. ಮತದಾನದ ಪ್ರಕ್ರಿಯೆ ಮತ್ತೀಗ 10 ಗಂಟೆ ಮೇಲೆ ಚುರುಕಾಗುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂತಹ ಮತದಾನದ ಪ್ರಕ್ರಿಯೆ 6 ಗಂಟೆಗೆ ಮುಗಿಯುತ್ತೆ. ಹಾಗಾಗಿ ಈ ಮತದಾನದ ಹಬ್ಬದಲ್ಲಿ, ಮತಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ತಮ್ಮ ನಾಯಕನನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇರುವಂಥದ್ದು: ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ.